ಬೇಯಕ್ಕಂತ ಮಾಡಮ್ಮ. ನಾವು ತುಪ್ಪ ಹಾಕುತ್ತೇವೆ ಬೇಯಮ್ಮ. ಯಾವ ಉಂಡೆ ಮಾಡತ್ತೆ ಅಮ್ಮ? ಕಡ್ಲಿ ಹಿಟ್ಟು. ತುಪ್ಪ ಹಾಕಿ ಅದನ್ನ ಹುರ್ಕೊಳತ್ತಾರ. ಹುರಿಯೋದ ಮೇನ್ ಅಂತ ಹೇಳತ್ತಾರ ಅವ್ರು. ನಿಂಗೆ ಎಷ್ಟು ವರ್ಷ ಅಂತ? 80? ಇನ್ನೂ ಜಾಸ್ತಿ ಆಗಿರ್ಬೇಕು. ಸಕ್ಕರೆ ಪುಡಿ ಅದ್ರ ಹಾಕಿಟ್ಕೊಂಡಿಯ? ಬೆಲ್ಲ ಸಕ್ಕರೆ ಪುಡಿ. ಅಣ್ಣಗೆ ಇದು ಶುಗರ್ ಐತಲ್ಲ, ಅವ್ರಿಗೆ ಬೆಲ್ಲದ ಮಾಡ್ತಿದ್ದೆ. ಅಲ್ಲಿ ನೀನು ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ. ಇದು ಯಾವಾಗಂದ್ರೆ ಬೆಲ್ಲದ್ದು ಚಲೋ ಆಗಿರ್ತಾವ. ಇದು ಗಣಪ ಹಬ್ಬ, ಅವರು ಗಣಪ ಕುಂದಿರ್ತಾರೆ. ಶುಂಠಿ ಪುಡಿ ಅಲ್ಲಿ ಹಾಕಿಟ್ಟಿದ್ದಲ್ಲ ಬಟ್ಲದೊಳಗ. ಕಟ್ಟಿದ್ದು ಭಾಳ ಚಲೋ ಆಗ್ತದೆ. ಒಂದು ಚಮಚ ತಂಬಾರ ದುಂಡಂದ ತುಪ್ಪ ಹಚ್ಚಕ. ಆ ಡಬ್ಬಿನ ತರ್ತಂತಾರೆ. ಡಬ್ಬಿ ತಂದಾಳ ಇಲ್ಲಿ. ಚಮಚ ಹಿಡ್ಕೊಳಕ ಹಿಟ್ಟು ಹೊತ್ತದಾಗ ಹುಡಿಬೇಕು. ಹಿಂಗ ಕೈ ಆಡ್ಸ್ಕೊಂತಾನೆ ಇರ್ಬೇಕು. ಏನಮ್ಮ? ಇದನ್ನ ಒಟ್ಟ ಕೈ ಬಿಡದಂಗೆ ಹುಡಿಬೇಕು ನೋಡು. ಆ ಕಲರ್ ಆಗ್ಬೇಕು. ಬ್ರೌನ್ ಕಲರ್. ಸ್ವಲ್ಪ ಆರೆಂಜ್ ಥರ ಅದ, ಒಂಥರ ಆರೆಂಜ್ ಕಲರ್. ಒಂದು 4 ದ್ರಾಕ್ಷಿ ತಂಬರವ. ಒಂದು ಲೋಟ ಹಸಿ ಕಡಲೆ ಹಿಟ್ಟಿಗೆ 1 ಲೋಟ ಸಕ್ಕರೆ ಪುಡಿ ಹಾಕ್ಬೇಕು. ಹುರಿಬೇಕು. ಆಮೇಲೆ ಒಂದ್ಸರಿ ಸಕ್ರೆ ನೋಡ್ಬೇಕು, ಯಾಕಂದ್ರೆ ನಾನು ಸಕ್ರೆ ಆಮೇಲೆ ನೋಡ್ಬೇಕಮ್ಮ ಹಾಕಂದ. ಇವರು ಹುಡ್ರು ಗುಪ್ಕಟ್ ಮನೆಗೆ ಭಾಳ ಹೇಳಿದ್ರು ಅವ್ರು ನನಗೆ. ನಾವು ಮಾಡ್ತೀವಿ, ನೀ ಹೇಳು, ನೀ ಮಾಡು, ಅಷ್ಟ ಮಾಡು, ರೊಕ್ಕ ಬರ್ತಾವು ಹಂಗ ಹಿಂಗ ಅಂದ್ರೆ. ಯೂಟ್ಯೂಬಿಂದ ಮತ್ತೆ ಮಾಡ್ಬೇಕಿಲ್ಲಮ್ಮ. ಅಲ್ಲ ಅವ್ರು ವಿಡಿಯೋ ಮಾಡ್ತಿದ್ರೆ ನೀನು ಸುಮ್ಮನೆ ಅಡುಗೆ ಮಾಡೋದಷ್ಟ. ಮಾಡ್ತಿದ್ರು. ಗುಪ್ತಾ ಅಂದ್ರೆ ಜೈನ್ರೇನಮ್ಮ? ಆಗ್ರಾ ಕಡೆ ಮಂದಿ ಅವ್ರೆ. ದಿಲ್ಲಿ, ಆಗ್ರಾ. ಏನು ಬಿಸ್ನೆಸ್ ಮಾಡ್ತಾರ? ಬಿಸ್ನೆಸ್ ಮಾಡ್ತಾರೆ. ಅಂಗಡಿ, ಅಂಗಡಿ, ಕಿರಾಣಿ ಅಂಗಡಿ. ಇಲ್ಲೇ ಸೆಟ್ಲ್ ಆಗ್ಯಾರ ನೀ? ಎಲ್ಲ ಭಾಳ ಆಗ್ತಾವ ಇಲ್ಲೇ. ಎಷ್ಟು ವರ್ಷ ಮಾಡಿದಮ್ಮ ಅವ್ರ ಮನೆಯಾಗ? 25 ವರ್ಷ. 25? ಬಿಡಬೇಕಾರೇನು ಲಾಸ್ಟಿಗೆ ಏನು? ಕಾನು ಬಂದ್ಬಿಟ್ಟು ನಾನು ಅವ್ರ ಮನ್ಯಾಗ ಬಂದ್ಬಿಟ್ಟು ಮುಂದಕ್ಕೆ ನೆನಕ ಬರುವಂಗ ಅವ್ರ ಮನ್ಯಾಗ ಮುಂಜಾನೆ ಹೋಗಿ ಎಲ್ಲ ಮಾಡೇನಿ. ಹೊರ ಮುಂದೆ ಹಂಗ ಆಗ್ಬಿಟ್ಟು ನೋಡು. ಅಂತ ಆಟ ಮಾಡಿ ಕಳಿಸಿದ್ರು. ಅವತ್ತಿನ ದಿನಾನ ಅದ ಲಾಸ್ಟ್? ಅದ ಲಾಸ್ಟ್. ತಿರುಗಿ ಒಂದು ಹೋಗಿದ್ದು ಭಾಳ ಹೇಳಿ ಕಳಿಸಿದ್ರು. ಆಕೆ ಬಂದಿದ್ರು ಮನೆಗೆ ಕರೆಯಕ್ಕ. ಹೋಗಿದ್ನೆ. ಹಿಂಗೇನ್ರ ಕುತ್ಕೊಂಡು ಮಾಡೋದಿದ್ರೆ ಹೇಳಿ ಮಾಡ್ತಾನೆ ಅಂದೆ. ಅಡುಗೆ ಮಾಡೋ ಅಂದ್ರೆ ಆಗೋದಿಲ್ಲ ನನಗೆ ಅಂದೆ. ನಿತ್ಕೊಂಡು ಮಾಡ್ಬೇಕಿತ್ತೇನು ಈ ಥರ ಕೆಳಗಿಲ್ಲ? ಚೌಕಲಿ ಮಾಡ್ಕೊಟ್ಟಿದ್ದು. ಗಮ್ಮ ಅನ್ಬೇಕಿದ್ದು. ಅವಾಗ ತೆಗಿಬೇಕು ನೋಡಿತ್ತು ಇದನ್ನ. ತೆಗೆದು ನಾ ಹುರಿದು ಕೊಡ್ಲೇನ?
ಭಾಳ ಆಕತಿ ಹಿಟ್ಟು ಭಾಳ ಐತಿ. ಏನು ಅವ್ರ ಮನೆಗೆ ಏನೇನು ಅಡಿಗೆ ತಿನ್ನ 3 ಹೊತ್ತು ಅಯ್ಯೋ, ನೀ ಏನು ತಿಂತಾನೆ ಏನು ತಿನ್ನೋಣ ಅದನ್ನ ಮಾಡ್ಬೇಕು ಅವಕ್ಕೆ. ಹಾಂ 2-3 ದಿವಸ ನಷ್ಟ. ತಿಂಡಿನ 2-3 ಥರದ್ದು. ಅವ್ರ ಹಿರೇ ಮಗ ನಾನು ಮಿಕ್ಕಿದ್ ಕಟ್ಟ ಹೊರಗೆ ತರಕ್ಕೂ ಹಂಗೆ ಮಾಡಕ್ಕೂ ಹಂಗೆ. ಆಮೇಲೆ ಬಗ್ನ ಅವರು ಅವರಪ್ಪ ಊರಿಗೆ ಹೋಗೋರವ್ರು ಭಾಳ 15 ದಿನ 8 ದಿನ ಹೋಗೋರವ್ರು. ಹೋಟೆಲ್ನಾಗ ತರವ ಹೊಲನ್ಯಾಗ ನೀವು ಸುಮ್ಮನೆ ನಿಮ್ಮ ಪೂರ್ತ ಕಷ್ಟ ತಂದ್ಕರಿ, ನಾವು ಏನು ರೈತ ತಿಂತೇವೆ ಏನಿಲ್ಲ. ಯಾಕೆ ನೀವು ಮನುಷ್ಯರಲ್ಲ ನೀವು ನೀವು ಯಾಕೆ ತಿನ್ಬಾರ್ದು ಅನ್ನೋ. ಎಷ್ಟು ಜನ ಇದ್ರಿ ನೀವು? ಅಡುಗೆ ಮಾಡಕ್ಕೆ ನೋಡ್ಬೇಕು ಕೆಲಸಕ್ಕೆ ಹಿಂಗೆ ಹಂಗೆ ಲೇಸ ಒಂದು ಹುಡುಗಿ ನಿನ್ನಂಗೆ ಒಂದು ಹುಡುಗಿ ಅವ್ರಿಬ್ರು ಅದಾರೀಗ. ಅವ್ರದ್ದೇನು ಕಸಾನೆಲ್ಲ ಕೊಬ್ಬರಿ ಚಟ್ನಿ ಮಾಡ್ಬೇಕು, ಅವಲಕ್ಕಿ ಮಾಡಿದ್ರೆ ಸಾಂಬಾರು. ನಿನಗೆಲ್ಲ ರೆಡಿ ಮಾಡ್ಕೊಡಕ್ಕೆ ಅದಕ್ಕೆ ಯಾರು ಇದ್ರೆ ಎಲ್ಲ ಹೀಗೆ ಶಿವ ಅವಲಕ್ಕಿ ಮಾಡಿದ್ರೆ ಸಾಂಬಾರ ಮಾಡ್ಬೇಕು. ಇವಾಗ ಸಾಂಬಾರ ಮಾಡಿ ನಾಳೆ ರಸಮ್ ಮಾಡ್ಬೇಕು. ಅಯ್ಯೋ ಭಾರಿ ತಿಂತ ಒಂದು. ಆಮೇಲೆ ನಮ್ಮ ಮಂದಿ ಪಲ್ಯ ಹಿಂಡಿ ಮೇಲೆ ಭಾರಿ ಜೀವ. ಹೋಳ್ಗಿ ಮಾಡ್ಬೇಕು. ಅವ್ರೆಲ್ಲ ಅಪ್ಪ ಇಲ್ದಾಗ ಒಂದ ಲೋಟ ಹಾಕಿ ಹೋಳ್ಗಿ ಮಾಡ್ಬೇಕು. ನಾನ್ ವೆಜ್ ತಿಂತಿರ್ಲಿಲ್ಲ. ನಾನ್ ವೆಜ್ ಇದು ಚಿಕನ್ ಇಲ್ಲೇನು ಸಮೇತ ಪೂಜೆ ಮಾಡ್ಬೇಕು. ಅದೆಲ್ಲ ಹಂಗೆಲ್ಲ ಸುದ್ದಿಲ್ಲ. ಅದು ಅಮೇರಿಕದಾಗ ಒಬ್ಬ ಮಗ ಅದಾನ. ಅವ್ರ ಮಗನ? ಈ ಪಾಪು ಅದಾನಲ್ಲ ಹಂಗೆ ಒಂದು ಹುಡುಗ ಐತಿ ಅವ್ರಿಗೆ. ಅದಕ್ಕೆ ದಿನ ತಚ್ಚಬೇಕು. ಬಾಯ್ಲ್ ಮಾಡಿದ್ದೇನ ಹೊರಗೆ ಒಂದು 8 ರೂಮ್ ಕಟ್ಸ್ಯಾರ. ಅಲ್ಲಿ ಮಾಡಿದ್ರು ನನ್ನ ಸಲುವಾಗಿ. ಅದು ಎಗ್ ಮಾಡಕಂತನ ಒಂದು ರೂಮ್ ಕಟ್ಸಿ ಅಲ್ಲೇ ಎಲ್ಲ ಸಾಮಾನು ಒಂದು ಪೆಟ್ಟಿಗೆಗೆ ಹಾಕಿ ತುಂಬಿ ಒಂದು ಡಬ್ಬ್ಯಾಗ ಹಾಕಿ ತುಂಬಿ ಅವ್ರು ಹೋಗಿಂದ ಬೆಳಗ್ಗೆ ಅಷ್ಟು ವರ್ಷಿ ತುಂಬಿ ಅಲ್ಲೇ ಮುಚ್ಚಿ ಇರ್ತದೆ. ಮನೆಗೆ ಅವ್ರ ಮನೆ ಹೆಣ್ಮಕ್ಳು ಬಂದ್ರೆ ಅಂತ ನೋಡ್ಬೇಕು. ಏನು ಪುರುಷ ತಲೆ ಕೆಟ್ಟ ಮೊಸರು ಗಡಿಗೆ ಆಗದ. ಒಮ್ಮೆ ತಾಲಿಪೆಟ್ಟು ಮಾಡಿ ಮಧ್ಯಾಹ್ನ ಉಣ್ಣಾಕ ತಾಲಿಪೆಟ್ಟು ಅನ್ನ ಇಷ್ಟ ಮಾಡೋದು, ಸಾಂಬಾರ ಮಾಡೋದು, ಸಾಂಬಾರ ಕುಡಿತಾರ. ಆಮೇಲೆ ಅನ್ನ ತಾಲಿಪೆಟ್ಟಿಗೆ 1 kg ಬೆಣ್ಣೆ ಆಯ್ತು ಮಾಡೋರು ಅವರು. ಹೊರಗೆ ಬೇಗನೆ ಇದ್ದ ತರ್ತಾರೆ ಬೆಣ್ಣಿನ. ದೊಡ್ಡ ಮಗ ಮಾಡ್ತಾನ. ಬೆಲ್ಲ ಹಾಕಿ ಏನದಕ್ಕೆ ಇಲ್ಲ. ಹಿಂಗಾಗೋವರೆಗೂ ಹುರಿಬೇಕಲ್ಲ ಮೈದಾನ. ಈ ಥರ ಹಿಂಗಾಗೋವರೆಗೂ ಹಿಂಗಾಗ ಮಟನು ಹುರಿಬೇಕು ನೋಡುವ. ಹಂಗ ಗಮ್ಮ 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 ಅನ್ಬೇಕು ಹಿಟ್ಟು. ಗಂಟಾಗಲ್ಲಮ್ಮ ಅದು. ಗಂಟಾಗ ಬಿಡಾಕ ಹೋಗ್ಬಾರ್ದು, ಹುರಿಬೇಕು. ಹಂಗ ಕೈಯಾಡ್ಕಂತಾನೆ ಇರ್ಬೇಕು ನೋಡು. ಅವಲಕ್ಕಿ ಇಂಥ ಡಬ್ಬಿಗೆ ಒಂದೊಂದು ಡಬ್ಬಿ ಹೊಡೆದಿಡ್ತಿದ್ದೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ, ಸಾಯಂಕಾಲ ತಿನ್ನಾಕಂತ. ಸಾಯಂಕಾಲ ಯಾವ್ದಕ್ಕೋ ಉಣ್ಣ ಮುಂದೆ ತಿನ್ನೋದ. ಇನ್ನೇನೆ ಗ್ಯಾಸ್ ಸಣ್ಣದು ಇಟ್ಕೋಬೇಕು ನೋಡು. ಹುರಿಯೋದ್ರಿಂದ ಹೊತ್ತಂಗಲ್ಲ. ಇದನ್ನ ಸೇಮ್ ಈಗ ಅದು ಹುರಿದಿಯಲ್ಲ ಹಂಗೆ ಹುರಿಬೇಕು ಅದಿಲ್ಲ ಅಮ್ಮ? ಏನು ಹಾಕಂಗಿಲ್ಲ, ಅದ ತುಪ್ಪ ಕಡ್ಲಿ ಹಿಟ್ಟು ಹಾಕಿ ಹಿಂಗೆ ಹುರಿಬೇಕು. ಹುರಿಯೋದು ಆಮೇಲೆ ಬೆಲ್ಲ ಕೂಡ್ಸಂಬಂದ ಸಕ್ಕರೆ ಕೂಡ್ಸಂಬಂದ ತೋರಿಸ್ತಂತ.
ಒಡಿ. ಸಾಬು ಒಕ್ಕಿದ್ ಹೊಡಿ. ಹ್ಞೂ ಎಲ್ಲ ಒಟ್ಟು ಎಲ್ಲ ಥರದ ಅಡಿಗೆನೂ ಮಾಡಕ್ಕೆ ಬರ್ತೈತೆ ನಿಂಗೆ. ಅದಕ್ಕೆ ಅವ್ರಿಗೆ ಬಂದಕ್ಕಿಲ್ಲ ಹೆಂಗೆ? ಯಾರು ಇಲ್ಲಲ್ಲ. ಹಾಂ. ಆಮೇಲೆ ದಿನಾ ಲೋಬಾನ ಮಾಡ್ಬೇಕು, ಬೆಂಕಿ ಮಾಡ್ಬೇಕು. ಹ್ಞೂ. ಆಮೇಲೆ ಅದನ್ನು ನೀನು ಸಾಮಾನು ಕಮ್ಮಿ ಒಟ್ಟಿಗೆ ಎಳೆದದ್ದು ಹಾಕ್ಬೇಕು. ಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಇದು ಸಾಸಿವೆ. ದೊಡ್ಡೋರು ಎಲ್ಲರಿಗೂ. ಅಯ್ಯಪ್ಪ ಮಾಡಿ ಮುದುಕರಿಗೆ. ಹಾಂ. ಈಗ ಮತ್ತೆಲ್ಲ ಭಾಳ ಕಷ್ಟ ಅನ್ಸತ್ತೇನೆ ಅವರಿಗೆ. ಕೇಳ್ತೇನ ಯಾರನ್ನಾರು ನಿಮ್ಮ ತಂದಿಡ್ರಿ ಅಂತಾರ. ಯಾರು ಲೇವನ ಎಷ್ಟು ಕೊಡ್ತಿದ್ರಮ್ಮ? ಯವ್ವ ಈಗ 2 ರೂಪಾಯಿ ಕೊಡ್ಬೇನು, 2 ರೂಪಾಯಿ ಮಾಡಿ ದಿನ. ಭಾಳ ಕಡಿಮೆ ಆಯ್ತು. ಅಯ್ಯೇ ಕಡಿಮೆ ಅಂತ ಕೇಳ್ತೇನ? ತೀರಾ ಅಷ್ಟೆಲ್ಲ ಕೆಲಸ ಮಾಡ್ತಿದ್ದಿ, ಅದನ್ನ ಜಾಸ್ತಿ ಕೊಡ್ಬೇಕಿಲ್ಲ ಅವ್ರು. ಹೆಚ್ಚಿಗೆಡೋದು ನಾನ. ಯಾವ ಬೇಸನ್ ಉಂಡಿನ ಬೇಸನ್ ಉಂಡಿನ ಸಾಲು ಒಯ್ಯಕ್ಕೆ ಹುಡುಗರಿಗೆ ಹುಟ್ಟಕ್ಕೆ ಸಾಲು ಒಯ್ದಿರ್ತ ಹುಡುಗಿ. 1-2 ಹುಡುಗರು ಮತ್ತೆ ಬಂದದ್ದು ಅಕ್ಕಿ ಕೊಟ್ಟಾಗ ನಮಗೂ ಮಾಡ್ಕೊಡಮ್ಮ ಅಂತ ಹೇಳಿ. ನೀನೋ ಒಂದು ಸಣ್ಣದ ಹೋಟೆಲ್ ತೆಗೆದು ಅವಾಗ ಅಂದ್ರೆ ಅವ್ರ ಮನೆಗೆ ಹೋಗಿ ಮಾಡೋದ್ಕಿನ ಸಣ್ಣದೊಂದು ಹೋಟೆಲ್ ತೆಗೆದು ಯಾರನ್ನಾರ ಒಬ್ಬನ ಕೆಲ್ಸಕ್ಕೆ ಇಟ್ಕೊಂಡು ಮಾಡ್ಬೋದಿತ್ತು ನೋಡಮ್ಮ. ನಡೀತೈತಿ ನಾವು ಮಾಡಿದ್ರೆ. ಅವೆಲ್ಲ ಮಳಿಗೆ ಪಳಿಗೆ ಎಲ್ಲ ಬೇಕು, ಸಾಮಾನು ಬೇಕು, ಎಲ್ಲ ಬೇಕು. ಅಲ್ಲೇ ನಿಮ್ಮ ಮನೆ ಮುಂದೆ ಜಾಗ ಇಲ್ಲನಲ್ಲ ಅಲ್ಲಿ? ಅಲ್ಲೇ ಹತ್ತ ಮುಂದಕ್ಕೆ ಸಾಲ ಐತಿ, ಅಲ್ಲಿ ಮಾಡಿದ್ರೆ ನಡೀತಿತ್ತು. ಅದು ಮುಂದೆ ಸಾಲ ಇತ್ತಲ್ಲ. ಎಲ್ಲಿ ಹೋದ್ ನಾವು ರಾತ್ರಿ ಬಂದ್ವಿ, ನೋಡಲಿಲ್ಲ. ₹1,000 ಕೊಡ್ರಿ ನಾವು. ಎಷ್ಟು 5 kg ಇದು? 5 kg ಮಗಳಿಗೆ 2 kg. ಉದ್ದದು ಏನ ಎಲ್ಲ ಅದು ಕಡಿಮೆ ಆಯ್ತು. 2 ದಿನ ಚೆನ್ನಾಗಿ ಚೂರು. ನಾನು 7 ಗಂಟೆಗೆ ಹೋಗ್ತಿದ್ದೆ ಅವ್ರ ಮನೆಗೆ. 7 ಗಂಟೆ ಹೋಗಿ ಬರೋದಮ್ಮ? ಸಂಜೆ ಒಂದು 6 ಗಂಟೆಗೆ. ರಾತ್ರಿ ಅಡಿಗೆ ಮಾಡಿಟ್ಟ ಬರ್ತಿದ್ದೇನು? ಹಪ್ಪಳ ಉದ್ದಿರ್ತಾರೆ. ಅಲ್ಲ ಅದಾತು, ಇವ್ರ ಮನೆಗೆ ಹೋಗಿದ್ದಲ್ಲ. ಇವ್ರ ಮನೆಗೆ ಸಂಜೆ ಒಂದು ಎಲ್ಲ ಮಾಡಿಟ್ಟು ಬರ್ತಿದ್ದೆವು. ಮಧ್ಯಾಹ್ನ ಅಷ್ಟ ಅನ್ನ ಉಣ್ಣಾರ, ರಾತ್ರಿ ಉಳಿದಿದ್ದಲ್ಲ. ಆಗ ಇದಕ್ಕೆಲ್ಲ ಜಾಸ್ತಿ ಬರ್ಬೇಕು. ಇದು ಹೋಟೆಲ್ನಾಗ ತರಿಸ್ಕೊಂಡು ಇಡ್ಲಿ, ಮಿರ್ಚಿ, ಮಂಡಕ್ಕಿ ತರ್ಸ್ಕೊಂಡು ತಿನ್ನೋದು ಭಾಳ ಅವರು. ಬರೀ ಹಿಟ್ಟು ಅಷ್ಟೇ. ಇನ್ನೊಂದು ಲೋಟ ತುಂಬ್ಕೊಂಡು ಬರುವ. ಇದಕ್ಕೆ ಶುಂಠಿ ಪುಡಿ ಹಾಕ್ಯಾರ ಈಗ, ಮತ್ತು ಇದು ದ್ರಾಕ್ಷಿ. ಹಾಂ, ಅದು ಬೆಲ್ಲದ್ದೇನಮ್ಮ ಈಗ ಮಾಡತ್ತಿರೋದು? ಇದು ಬೆಲ್ಲದ. ಹಾಂ, ಇದು ಸಕ್ರೆ. ಇದು ಇಲ್ಲಿ ಇದು ಬೆಲ್ಲದಕ್ಕೆ ಬೆಲ್ಲ ಹಾಕಿಟ್ಟಾರ. ಸ್ವಲ್ಪ ಹಿಟ್ಟು, ಒಣ ಹಿಟ್ಟು ಹುರಿದು ಹಾಕ್ತೀನಿ. ಇದಕ್ಕೆ ದ್ರಾಕ್ಷಿನ ಸ್ವಲ್ಪ ಹಾಕು. ಭಾಳ ಆಕತ್ತಲ್ಲ. ಕರಿ ದ್ರಾಕ್ಷಿ ಅದಾವಮ್ಮ. ಆದ್ರೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರ್ತಾವೆ. ಹುಳಿ? ಕರಿ ದ್ರಾಕ್ಷಿ ಹಾಕ್ತಾರ ಬೇಸನಲ್ಲಿ.
ಬಾಬಿ ಹಂಗಾಯ್ತು ಬಿಟ್ಟದ್ಲ ಮುಚ್ಚಿ ದೊಡ್ಡಾಗ ಮುಂಜಾನೆ ಹೋಗಿ ಇದಕ್ಕಿಂತ ಡಬಲ್ ಹಿಟ್ಟು ಹುರಿದು ಅದಕ್ಕೆ ಕೂಡಿಸಿ ಕಟ್ಟಿದ್ವಿ. ದೊಡ್ಡ ಕತ್ತಿ ಹಾಕಿದ ಹಾಂ ದೊಡ್ಡ ಕತ್ತಿ ಹಾಕಿ ಸಾಕು ಬೇಕಾಗಿ ಹೋಗಿರ್ತವ ಜೀವ. ಅದಕ್ಕೂ ಸೇಮ್ ಇದು ಹಿಟ್ಟು ಹಾಕಿ ಸಕ್ಕರೆ ಪುಡಿ ಹಾಕಿ ಕಲ್ಸೋದಿಲ್ಲಮ್ಮ. ಅದ ಹಂಗ ಎರಡು ಕುದಿಯೋದು ಅದಕ್ಕೆ ಸಕ್ಕರೆ ಇದಕ್ಕೆ ಬೆಲ್ಲದ ಪುಡಿ ಅಂತ. ಅದಕ್ಕೆ ಅಷ್ಟ ಅಲ್ಲ ನೋಡು ಉಂಡಿನ ಸಕ್ಕರೆ ಪಾಯಸ್ಕರಿ ಹಿಡಿ ಒಂಥರ ಮಸ್ತ್ ಆಗ್ಯಾವ. ಸುಳ್ಳ ಹೇಳ್ತೀವಿ. ಎಲ್ಲ ನಿಜ, ಬೆಲ್ಲ ಸಕ್ಕರೆ ಹಿಟ್ಟು ಎಲ್ಲ ಕರೆಕ್ಟ್ ಆಗ್ಯಾವ. ಪಂಟಿ ಪಂಟಿ ಎಲ್ಲ ಹೋಯ್ತು. ತುಪ್ಪದ ಡಬ್ಬಿ ಅತಿ ಉದುರಾದ್ರೆ ಧನಿ ಹಾಲು ಬಿಟ್ಟು ಕಲಿಸ್ಕೊಂಡು ಕಟ್ಬಿಡ್ಬೇಕು. ಮಸ್ತ್ ಆಕಾವ. ಹಬ್ಬರ ಆಗ್ಯಾವ ಭಾಳ. ಅವಳಕ್ಕೆ ಒಂದು ಕೈಯಾಡಿ ಶೇಂಗದ ಬೀಜದ ಪುಟಾಣಿ ತಂದ್ಕೊಂಡು ಬಂದ್ಬೋದು. ಅವು ಬೆಲ್ಲದ್ವಲ್ಲ. ನಿನ್ನ ಮಗ ಬೋಂಡಿ ಮನೆ ಅವನ್ನ ಒಂದು ಅರ್ಧ ಒಂದು ಲೋಟ ಒಂದು ಬಟ್ಲ ಫುಲ್ ಬೇಸನ್ ಉಂಡಿ ರೆಡಿ ಆಗ್ಯಾವ ನೋಡ್ರಿ. ಅಜ್ಜಿ ಅಮ್ಮ ಮಾಡ್ಯಾರ. ಇವ್ರ ಹೆಸರು ಜಯಮ್ಮ ಅಂತ. ಅಡಿಗೆ ಮಾಡಾರ ಭಾಳ ಎಕ್ಸ್ಪರ್ಟ್ ಅದಾರ್ರಿ ಇವ್ರು. ಭಾಳ ಚಲೋ ಅಡಿಗೆ ಮಾಡ್ತಾರ. ಇಷ್ಟು ವಯಸ್ಸಾದ್ರೂ ಇನ್ನೂ ಕೆಲಸ ಮಾಡೋದು ಬಿಟ್ಟಿಲ್ಲ. ಎಲ್ಲ ಕುತ್ಕೊಂಡು ಎಲ್ಲ ಮಾಡ್ಕೊಡ್ತಾರ. ಸೊಪ್ಪಿನ ಪರೋಟ. ಆಮೇಲೆ ಮೆಂತ್ಯ ಸೊಪ್ಪು ಮಿಕ್ಸಿ ಹಾಕ್ಬೇಕೇನು ಕಟ್ ಮಾಡಿ ಹಾಕ್ಬೇಕು? ಕಟ್ ಮಾಡಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಒಂದು ಕಟ್ಟು ಒಂದು 4 ಎಲೆ ಇವು ಪಾಲ್ಕ ಏನಮ್ಮ ಪಾಲ್ಕ ಒಂದು 4 ಎಲೆ ಏನಂಗಂದ್ರೆ ಪಾಲ್ಕ ಸೊಪ್ಪು ಇದನ್ನ ಕಸೂರಿ ಮೇಥಿ ಅಂತಾರಲ್ಲ ಅದ. ಕಸ್ತೂರಿ ಮೆಂತ್ಯ ಹಾಕ್ತಾರೆ. ಪಾಲಕ್ ಸೊಪ್ಪ. ಪಾಲಕ್ ಸೊಪ್ಪು ಒಂದು 4 ಎಲೆ ಹಾಕ್ತಾರೆ. ಪಾಲಕ ಸೊಪ್ಪು ನೀರು ಬಿಡ್ತೈತಿ. ಮೆಂತ್ಯ ಸೊಪ್ಪು ಬಿಡೋಲ್ಲ. ಒಂದು 4 ಜೀರಿಗೆ ಹಾಕ್ಬೇಕ, ಉಪ್ಪು, ಒಂದು ಕಡೆ ಮಸಾಲೆ ಪುಡಿ ಹಾಕ್ಬೇಕ, ಉಪ್ಪು ಖಾರ, ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿಡ್ಬೇಕು. ಹೊರಗಕ್ಕೆ ಅದ್ರ ಜೊತೆ ಪಲ್ಯ ಏನಾರ ಆಲೂಗಡ್ಡೆ ಆಮೇಲೆ ಇದು ಚಟ್ನಿನೂ ಮಾಡ್ಬೋದು. ಬರೀ ಚಟ್ನಿ ಮಾಡ್ಕೊಂಡು ಚೋಲೆ ಮಸಾಲ ಅದೇನ್ರ ಮಾಡ್ಬೋದು. ಸೋರೆ ಪುಡಿ ಮಾಡ್ತೀವಿ. ಎದ್ರದಮ್ಮ? ಸೋರೆ ಮಸಾಲೆ ಸೋರೆ ಪುಡಿನ ಚೋಲೆ ಪುರಿನ ಅಲ್ಲ ಅವು ಕಡ್ಲೆಕಾಯಿ ಪಲ್ಯ ಅದ